ಆತ ವೃತ್ತಿಯಲ್ಲಿ ಲಾರಿ ಡ್ರೈವರ್. ಕಳೆದ 8 ವರ್ಷದ ಹಿಂದೆ ಯುವತಿಯೊಬ್ಬಳನ್ನ ಪ್ರೀತಿ ಮಾಡಿ ಮದುವೆ ಆಗಿದ್ದ. ಈ ಸುಖ ಸಂಸಾರಕ್ಕೆ ಸಾಕ್ಷಿಯಾಗಿ ಮುದ್ದಾದ 3 ಮಕ್ಕಳಿದ್ದರು. ಚೆನ್ನಾಗಿ ಸಂಸಾರ ಸಾಗಿಸುತ್ತಾ ಜೀವನ ನಡೆಸುತ್ತಿದ್ದ ಇವರ ಬಾಳಲ್ಲಿ ಇದೀಗ ಸಿಡಿಲು ಬಡಿದಂತಾಗಿದೆ. ಸಾಮಾಜಿಕ ಜಾಲತಾಣದ ಪ್ರಭಾವದಿಂದ ಸುಂದರ ಬದುಕು ಒಡೆದು ಚೂರಾಗಿದೆ. ಹಾಗಾದ್ರೆ ಇವರ ಬದುಕಲ್ಲಿ ಆಗಿದ್ದೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಹೀಗೆ ಆಕಾಶ ಕಳಚಿ ತಲೆಯ ಮೇಲೆ ಬಿದ್ದಿರುವಂತೆ ಕುಳಿತ ಈತನ ಹೆಸರು ವಿಜಯ್ ಕುಮಾರ್ ಕಾಳೆ ಅಂತ. ಈತ ಕುಂದಗೋಳ ತಾಲೂಕಿನ ಇನಾಮಕೊಪ್ಪ ಗ್ರಾಮದ ನಿವಾಸಿ. ಕಳೆದ 8 ವರ್ಷದ ಹಿಂದೆ ತುಮಕೂರು ಮೂಲದ ಕೌಶಲ್ಯ ಎಂಬಾಕೆಯನ್ನ ಪ್ರೀತಿಸಿ ಮದುವೆ ಆಗಿದ್ದ. ಇಬ್ಬರ ಸುಖ ಸಂಸಾರಕ್ಕೆ 2 ಹೆಣ್ಣು 1 ಮುದ್ದಾದ ಗಂಡು ಮಗು ಇದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕೌಶಲ್ಯ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಂತ ಸದಾ ಮೊಬೈಲ್ ಫೋನ್ನಲ್ಲಿಯೇ ಬ್ಯೂಸಿ ಇರ್ತಾ ಇದ್ದಳು. ವಿಜಯ್ ಲಾರಿ ತಗೊಂಡು ಕೆಲಸಕ್ಕೆ ಹೋದಾಗ ಬೇರೆಯವರ ಜೊತೆ ಚಾಟಿಂಗ್, ಟಾಕಿಂಗ್ ಇದೆಲ್ಲ ಜೋರಾಗಿಯೇ ನಡೆಸಿಬಿಟ್ಟಿದ್ದಳು. ಕೆಲವು ದಿನಗಳ ಕಾಲ ಯಾರಿಗೂ ಗೊತ್ತಾಗದಂತೆ ಸೋಷಿಯಲ್ ಮೀಡಿಯಾದಲ್ಲಿ ನಡೆಸ್ತಾ ಇದ್ದ ಕಣ್ಣಾ ಮುಚ್ಚಾಲೆ ಆಟ ಗಂಡನಿಗೆ ಗೊತ್ತಾಗಿ ಬೈದು ಬುದ್ಧಿ ಹೇಳಿದ್ದಾನೆ. ಆದರೆ ಇದಕ್ಕೆ ಡೋಂಟ್ ಕೇರ್ ಎಂದ ಕೌಶಲ್ಯ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಆಗಿದ್ದ ಬಾಯ್ ಫ್ರೆಂಡ್ ಜೊತೆ 1 ವರ್ಷದ ಮಗುವನ್ನ ಬಿಟ್ಟು ಓಡಿ ಹೋಗಿದ್ದಳು. ಆದರೂ ಹೆಂಡತಿ ಮಾಡಿದ ತಪ್ಪನ್ನ ಕ್ಷಮಿಸಿ ವಿಜಯ್ ಕುಮಾರ್ ಆಕೆಯನ್ನ ಕುಂದಗೋಳ ಪೊಲೀಸ್ ಠಾಣೆಯಲ್ಲಿ ರಾಜಿ ಪಂಚಾಯಿತಿ ಮಾಡಿಸಿಕೊಂಡು ಮನೆಗೆ ಕರೆದುಕೊಂಡು ಬಂದಿದ್ದ. ಆದರೆ ಕೌಶಲ್ಯಗೆ ಇನ್ಸ್ಟಾಗ್ರಾಮ್ನಲ್ಲಿ ಬೇರೆಯವರ ಜೊತೆ ಸಂಬಂಧ ಹೊಂದಿದ ಕಾರಣ ಇದೀಗ 3 ಮಕ್ಕಳನ್ನ ಬಿಟ್ಟು ಮತ್ತೆ ಎಸ್ಕೇಪ್ ಆಗಿದ್ದಾಳೆ ಅಂತ ವಿಜಯ್ ಕುಮಾರ್ ಆರೋಪಿಸುತ್ತಿದ್ದಾನೆ. ವಾಪಸ್ ಬಾರಿ ಹೇಳ ಮತ್ ಕೇಳ ಹೇಳ ಮತ್ ಕೇಳ್ಪ ವಾಪಸ್ ಬಾ. ನೀನ ಎಲ್ಲ ಹೇಳಕ್ ಮತ್ ಕೇಳಂಗಿದ್ದೀರ, ನಾ ಯಾಕೆ ಹಿಂಗ್ ಬರ್ತಿದ್ದೆ? ಬಾಕ ಹೇಳ ಮತ್ ಕೈ ಮುಗಿತೀನಿ ಬಾರ್ಲಿ. ಏನೋ ಉಳ್ದಿಲ್ಲ. 3 ಬಿಟ್ಟು ಮನೆಗೆ ಬಂದ್ಮ್ಯಾಗ ವಾಪಸ್ ಮಕ್ಕಳ ಬಿಡ ಕರ್ಕೊಂಡೆ ನಾನು. ಮತ್ತೆ ವಾಪಸ್ ಒಂದ್ಸಲ ಹೋದ್ಲು. ಮತ್ತೆ ಅವಾಗ 20 ದಿನ ಬಿಟ್ಟು ಬಂದ್ಲು. ನಾ ತುಮಕೂರು ಸಿದ್ಧಗಂಗಾ ಮಠದಾಗಿದ್ದೆ, ಅಲ್ಲಿದ್ದೆ ಇಲ್ಲಿದೆ ಅಂತ ಹೇಳಿದ್ಲು. ಆಯ್ತು ನಾ ಕರ್ಕೊಂಡೆ. ಮತ್ತೆ ವಾಪಸ್ ಅಲ್ಲಿಂದ ನಾವು ಇಲ್ಲಿರೋದೇ ಬೇಡ ಅಂತಂದ್ರೆ ನಾನು ಫ್ಯಾಮಿಲಿ ಪೂರ್ತಿ ಕರ್ಕೊಂಡೆ ನಾನು ನಮ್ಮ ಊರಿಗೆ ಇನಾಮ್ ಕೊಪ್ಕೊಂತ ಹೋದೆ. ಹೋದ್ಮೇಲೆ ಮತ್ತೆ ಅಲ್ಲೂ ಒಂದು ದಿವ್ಸ ನಾನು ಚೆನ್ನೈ ಗಾಡಿ ನೋಡ್ಕೊಂಡು ಹೋಗಿದ್ದೆ. ಹೋದಾಗ ಚೆನ್ನೈ ಬರಬೇಕಾದ್ರೆ ಫೋನ್ ಮಾಡಿದ್ಲು ಬೆಳಗಿನ ಜಾವ 4 ಗಂಟೆಗೆ. ಯಾಕಪ್ಪ ಮಕ್ಕೊಂಡಿಲ್ಲ ಅಂತ ಕೇಳಿದೆ. ಇಲ್ಲ ಹುಡುಗ ಇದ್ದಿತ್ತು, ಆ ಹುಡುಗನ ಜೋಡಿಯಾಗಿ ಹೋಗಾಕತ್ತಿದ್ದೆ ಅಂತ ಹೇಳಿದ್ಲು. ಆಯ್ತು ಮಲ್ಕೋ ಹಂಗಾರ ಅಂತೇಳಿ ನಾನು ಫೋನ್ ಇಟ್ಟೆ. ಫೋನ್ ಇಟ್ಟ ಮ್ಯಾಗ ಹೋದಕ್ಕೆ ಮತ್ತೆ ಹೊಳ್ಳಿ 1 ವರ್ಷ ಬಿಟ್ಟು ಬಂದ್ಲು. ಅದು ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಒಂದು ಸ್ಟೇಷನ್ದಾಗ. ನಮ್ಮ ಅಪ್ಪ ಮಮ್ಮಿ ನನ್ನ ಮಕ್ಕಳು ಕರ್ಕೊಂಡು ಸ್ಟೇಷನ್ದಾಗ ಕಂಪ್ಲೇಂಟ್ ಕೊಡ್ಬೇಕು ಬಂದ್ರೆ ವಾಪಸ್ ನಾನು ಅವತ್ತು ಸ್ವಲ್ಪ ಪೊಲೀಸ್ ಜೊತೆ ರಫ್ ಆಗಿ ಮಾತಾಡಿದ್ದೆ. ಅವತ್ತೆಲ್ಲ ಮಾತಾಡಿ ಮುಗಿಸ್ಕೊಂಡು ಮನಿಗೆ ಮತ್ತೆ ವಾಪಸ್ ಬೆಂಗಳೂರಿಗೆ ಹೋದ್ಲು. ವಾಪಸ್ ಅಕ್ಕಿ ಕಡೆ ಒಬ್ಬ ಇದ್ದಂಥ ಹುಡುಗ, ಯಾರೇ ಆಕಿ ಜೊತೆ ಅಫೇರ್ ಅಂತ ಹುಡುಗ ಅಲ್ಲಿ ಬೆಂಗಳೂರಾಗ ಇನ್ನೊಬ್ಬ ಈಕಿನ ಹೊಡಿತೀನಿ ಬಿಡಿದೆ ನನಗೆ ಫೋನ್ ಹಚ್ಚಿದ. ನೀ ಇರೋಕೆ ಹೋಗ್ಬೇಡ, ನಿಂಗೆ ರೊಕ್ಕ ಫೋನ್ ಪೇ ಮಾಡ್ತೀನಿ ಬಂದುಬಿಡು ಅಂತೇಳಿ ಕರ್ಸ್ಕೊಂಡು ಬಂದ್ಮ್ಯಾಗು ಈಕಿ ಫೋನ್ ಯೂಸ್ ಮಾಡಕ್ಕೆ ಬೇಡ ಅಂತಂದೆ. ಈಗ ಹೊಡಬೇಡ ಫೋನ್ ಯೂಸ್ ಮಾಡಂತಲ್ಲ. ರಿಚಾರ್ಜ್ ಖಾಲಿ ಆಗಿತ್ತು. ರಿಚಾರ್ಜ್ ಖಾಲಿ ಆದ್ರೂ ತಕ್ಷಣ ನಾನೇಂದೆ ರಿಚಾರ್ಜ್ ಮಾಡಿಸೋ ಬೇಡ ಸುಮ್ಮನೆ ಇದ್ದೆ ನಾನು. ಮತ್ತೆ ಬೇರೆ ಹುಡುಗನ ಕೈಯಾಗ ನಮ್ಮ ಮಳ್ಯಾನ ಕೈಯಾಗ ರೊಕ್ಕ ಕೊಟ್ಟು ಫೋನ್ ರಿಚಾರ್ಜ್ ಮಾಡಿಸಂತೆ ಮಾಡಿಸ್ಕೊಂಡು ಮತ್ತೆ ಈಗ ಹುಡುಗ ಸದ್ಯ 3 ಮಕ್ಕಳನ್ನ ಬಿಟ್ಟು ಹೋಗಿರುವ ಕೌಶಲ್ಯಾಳಿಗೆ ವಿಜಯ್ ಮಾಡುವ ಮನವಿ ಏನಂದ್ರೆ, ಮಕ್ಕಳ ಸಲುವಾಗಿ ಆದರೂ ನೀನು ಬಾ, ನಾನು ನಿಂಗೆ ಯಾವುದೇ ತೊಂದರೆ ಕೊಡಲ್ಲ, ಮಕ್ಕಳನ್ನ ನೋಡ್ಕೊಂಡು ಹೋಗು ಅಂತ ಅವಲತ್ತು ಕೊಳ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ಸೋಷಿಯಲ್ ಮೀಡಿಯಾದಿಂದ ಎಲ್ಲರ ಬದುಕು ಹಾಳಾಗ್ತಾ ಇದೆ. ಇದನ್ನ ಬಳಕೆ ಮಾಡುವವರು ಹುಷಾರಾಗಿರಿ ಅಂತ ತನಗೆ ಆದ ಅನುಭವವನ್ನ ವಿಜಯ್ ಕುಮಾರ್ ಹೇಳಿಕೊಳ್ತಾ ಇದ್ದಾನೆ. ವಿನಯ್ ರೆಡ್ಡಿ,